40 ದಿವಸಕ್ಕೆ 1 ಲಕ್ಷ 2 ಲಕ್ಷ ಅಂದರೆ ಇಟ್ಸ್ ಗುಡ್. ಯಾಕಂದರೆ ನಾವು ಬಿಸಿಲಲ್ಲಿ ಮಾಡೋಷ್ಟಿಲ್ಲ, ನೆರಳಲ್ಲೇ ಮಾಡೋದು, ಒಳ್ಳೆ ಅನುಕೂಲ ಇರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗಾಯ್ಸ್. ಫುಲ್ ಜೋಸಾಗಿದ್ದೀನಿ, ಯಾಕಂದರೆ ಇಂಟ್ರೆಸ್ಟ್ ಆಗಿರೋ ಕಂಟೆಂಟು ಏನಂದರೆ, ಈಗ ನಾವು 10 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕೋಳಿ ಫಾರ್ಮು. ಇದ್ರ ಬಗ್ಗೆ ನಿಮಗೆ ಹೇಳೋಣ, ನಿಮಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಏನಂದರೆ ಶೆಡ್ಗೆ ಎಷ್ಟು ಖರ್ಚಾಗಂತೆ ಅಂತ ಮಾತ್ರ ಕೇಳಿಬಿಡಿ, ಬಿಕಾಸ್ ಆಫ್ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಬೇಕಂದರೆ ಮೆಸೇಜ್ ಹಾಕಿ. 100% ನಮ್ಮ ಫಾದರ್ನ ಹತ್ರ ಕೇಳಿ, ಪಕ್ಕಾ ಕೇಳಿ ನಿಮಗೆ ಪಕ್ಕಾ ನಾನು ಆನ್ಸರ್ ಕೊಡ್ತೀನಿ ಅದಕ್ಕೆ ಗೈಸ್. ಏನಂದರೆ ನಿಮ್ಮ ಸ್ವಂತ ಮಾಡೋರಿದ್ರೆ ಆರಾಮಾಗಿ 100% ಸಕ್ಸಸ್ ಆಗುತ್ತೆ. ಯಾಕಂದರೆ ಜಾಸ್ತಿ ಜನ ಆಗಿಬಿಟ್ಟು ಟೊಮೊಟೊ ಹಾಕೋದು, ಬೇರೆ ಬೇರೆ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ, ಓಕೆ. ಬಟ್ ಇದರಲ್ಲಿ ನೀವು ಏನು ಖರ್ಚು ಮಾಡೋಷ್ಟಿಲ್ಲ, ಎಲ್ಲ ಕಂಪ್ನಿನೇ ಕೊಡ್ತದೆ. ನೀವೇನಂದರೆ ಒಂದು ಶೆಡ್ ಹಾಕ್ಕೊಳ್ರೆ ಅದರಲ್ಲಿ ಫೀಡರು ಇವೆಲ್ಲ ಅವು ಕೂಡ ಕಂಪ್ನಿನೇ ಕೊಡುತ್ತೆ. ಬ್ಯಾಚ್ ಆಗೋದ್ರೆ ಆ ದುಡ್ಡು ಅರ್ಧ ಅವ್ರಿಗೆ ಕುಂತಾರೆ, ಅರ್ಧ ನಮ್ಗೆ ಕೊಡ್ತಾರೆ. ಅವಾಗ ಹಂಗೆ ಸೆಟಲ್ಮೆಂಟ್ ಮಾಡ್ಕೋಬೋದು. ನಮ್ಮ ಕೋಳಿ ಫಾರ್ಮಲ್ಲಿ 10,000 ಕೋಳಿ ಮರಿ ಆಗ್ಬೋದು, ಬಟ್ 10,000 ಕೊಡೋಲ್ಲ, 9,000 8,000 ಆ ಥರ ಕೊಡ್ತಾಯಿದ್ದಾರೆ. ಸಾಕು, ಅಷ್ಟು ಮಾಡ್ಕೊಂಡ್ರೆ ಸಾಕು. ಏನಂದರೆ ಮಾರ್ನಿಂಗ್ ಸ್ವಲ್ಪ ಗ್ರೀನ್ ಮಾಡೋದಿರ್ತದೆ, ಅದಾದಮೇಲೆ ಡ್ರಿಂಕರ್ ತೊಳಿಬೇಕು, ನಿಪ್ಪಲ್ಸ್ ಬೇರೆ ಹಾಕೋಬೋದು. ಡ್ರಿಂಕರ್ ಇಲ್ದಿರ ನಿಪ್ಪಲ್ಸ್ ಹಾಕೋಬೋದು, ಅದೇನು ತೊಳಿಯೋಷ್ಟಿರಲ್ಲ. ಮತ್ತು ಫೀಡ್ ಹಾಕೋಬೇಕು. ಒಂದು 3 ಮೆಂಬರ್ಸ್ ಇದ್ದರೆ ಆರಾಮಾಗಿ 2 ಶೆಡ್ ನೋಡ್ಕೋಬೋದು. ನಂಗೆ ಗೊತ್ತಂಗೆ ಕಷ್ಟ ಪಡೆದ್ರೇ ಪಕ್ಕಾ ನಮಗೆ ಫಲಿತಾಂಶ ಸಿಗೋದು. ಪಕ್ಕಾ ಫ್ಯಾನ್ ಫೆಸಿಲಿಟಿ ಮಾತ್ರ ಇರಬೇಕು. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಫ್ಯಾನ್ 100% ಇರಬೇಕು. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಅದಿಲ್ಲ ಅಂದರೆ ಸೊ ಫುಲ್ಲು ಕೋಳಿಗಳೆಲ್ಲ ಸತ್ತೋಗೋದು, ಆ ಥರ ಮೋರ್ಟಾಲಿಟಿ ಎಲ್ಲ ಆಗೋ ಚಾನ್ಸಸ್ ಇರ್ತದೆ. ಸೊ ಶೆಡ್ ಆಗುವಾಗೇ ಫ್ಯಾನ್ ಫೆಸಿಲಿಟಿ ಎಲ್ಲ ಮಾಡ್ಕೋಬೇಕು. ನೋಡಿ, ಇದು ಲಾಸ್ಟು ಇನ್ನು 800 ಕೋಳಿಗಳು ಮಾತ್ರ ಐತೆ. ಇದು ರಾತ್ರಿಗೆ ಸೇಲ್ ಆಗೋಗುತ್ತೆ. ನಾವು ಸೇಲಿಂಗ್ ಬಗ್ಗೆ ತಲೆನೇ ಕಟ್ಸ್ಕೊಂಡ್ರೆ ಎಲ್ಲ ಕಂಪ್ನಿ ನೋಡ್ಕೊತದೆ. ಫೀಡ್ ಕಂಪ್ನಿ ಕೊಡುತ್ತೆ. ನಮ್ದೇನಂದರೆ ನೀರೊಂದಿದ್ರೆ ಸಾಕು. ಏನು ಫೀಡು, ಟ್ಯಾಬ್ಲೆಟ್ಸು, ಮೆಡಿಸಿನು ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಡ್ರಮ್ ಸಿಸ್ಟಮ್ ಇರಬೇಕು. ಡ್ರಮ್ ಸಿಸ್ಟಮ್ ಏನಕ್ಕಂದರೆ, ಈ ಡ್ರಿಂಕಲ್ಲಿ ನೀರು ಬರ್ಬೇಕಂದ್ರೆ ಈ ಥರ ಪ್ರೊವೈಡ್ ಮಾಡಿರಬೇಕು. ಒಂದು ದೊಡ್ಡದು ಒಂದು ಚಿಕ್ಕ ದಿಕ್ಕಿದ್ರೆ ಯಾವಾಗ ಕರೆಂಟ್ ಇರುತ್ತೋ ಆವಾಗ ಇದು ಫಿಲ್ ಮಾಡಿಕೊಂಡು ನಮ್ಗೆ ಯಾವಾಗ ಬೇಕೋ ಅದರಲ್ಲಿ ಯೂಸ್ ಮಾಡಿಕೊಂಡ್ರೆ ಈ ಲೈನಲ್ಲಿ ಕಳಿಸಿದ್ರೆ ಎಷ್ಟು ಕುಡಿಯುತ್ತೋ ಕೋಳಿ ಮರಿ ಅಷ್ಟು ನೀರು ಬರುತ್ತೆ. ಆ ಥರ ಇದೆಲ್ಲ ಕೇಳಿದ ತಕ್ಷಣ ನಿಮ್ಗೇನಂದರೆ ಎಷ್ಟು ಪ್ರಾಫಿಟ್ ಬರ್ಬೋದು ಅಂತ ನೀವು ಪಕ್ಕಾ ಕಮೆಂಟಲ್ಲಿ ಕೇಳ್ತೀರಾ. ಸೊ ಅದಕ್ಕೆ ನಾನೇ ಆನ್ಸರ್ ಮಾಡ್ತೀನಿ, ಬೇರೆ ಯಾವ್ದು ಎಕ್ಸಾಂಪಲ್ ತೊಗೊಳ್ಳಲ್ಲ, ನಮ್ಮದೇ ತಗೊತೀನಿ ಗೈಸ್. ನಮ್ಮದು ನಾವು 8,000 ಹಾಕ್ತೀವಿ ಅಂದ್ಕೊಂಡ್ರೆ ಪಕ್ಕ ನಾವು 1.5 ಲಕ್ಷ, 1 ಲಕ್ಷ, 2 ಲಕ್ಷ, ಚೆನ್ನಾಗಿ ಮಾಡಿದ್ರೆ 2 ಲಕ್ಷ. ಒಂದೊಂದು ಸರಿ ಏನಂದರೆ ಕೋಳಿ ಮರಿ ಚೆನ್ನಾಗಿರೋದು ಕೊಡೋಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ 1 ಲಕ್ಷ ಆ ಥರ ಬರ್ಬೋದು. 40 ದಿವಸಕ್ಕೆ 1 ಲಕ್ಷ 2 ಲಕ್ಷ ಅಂದರೆ ಇಟ್ಸ್ ಗುಡ್. ಯಾಕಂದರೆ ನಾವು ಬಿಸಿಲಲ್ಲಿ ಮಾಡೋಷ್ಟಿಲ್ಲ, ನೆರಳಲ್ಲೇ ಮಾಡೋದು. ಅದು ನೇಚರ್ ಯಾವ ಥರ ಐತಿ, ಈ ಥರ ಎಲ್ಲ ಮರ ಎಲ್ಲ ಬೆಳೆಸಬೇಕು. ಮರ ಎಲ್ಲ ಬೆಳೆಸಿದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಕೋಳಿಗಳೆಲ್ಲ ಕೋಲ್ಡ್ ಆಗುತ್ತೆ. ಆವಾಗ ಬೇಸಿಗೆ ಕಾಲದಲ್ಲಿ ಒಳ್ಳೆ ಫುಲ್ಲು ಥಿಂಗ್ ಏನಂದರೆ ಒಳ್ಳೆ ಮರಗಳೆಲ್ಲ ಇಕ್ಕೋಬೇಕು ಸುತ್ತಮುತ್ತಲು. ಇನ್ನು ಕೋಳಿ ಶೆಡ್ ಸುತ್ತಮುತ್ತಲು ಇಕ್ಕೋಬೇಕು, ಮರಗಳನ್ನು ಬೆಳೆಸಬೇಕು ಅಂತಾರೆ. ಸೊ ನೋಡಿ, ನಾವು ಕೋಳಿ ಫಾರ್ಮ್ ಸುತ್ತು ಬೆಳೆಸಾಕಿದ್ದೀವಿ. ಮಳೆಗಾಲದಲ್ಲಿ ನಾವು ಒಂದು ಬ್ಯಾಚ್ ಕಡಿಮೆ ತಗೊತೀವಿ, ಬೇಸಿಗೆ ಕಾಲದಲ್ಲಿ ಒಂದು ಬ್ಯಾಚ್ ಜಾಸ್ತಿ ಮಾಡ್ತೀವಿ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇನ್ಕಮ್ ಬರುತ್ತೆ. ಯಾಕಂದರೆ ಅಷ್ಟೊಂದು ಕೋಳಿಗಳು ಇಂಪ್ರೂವ್ಮೆಂಟ್ ಇರಲ್ಲ. ಇಂಪ್ರೂವ್ಮೆಂಟ್ ನಾವು ಮಾಡ್ಕೋಬೇಕು. ಇಂಪ್ರೂವ್ಮೆಂಟ್ ನಾವು ಮಾಡಿದರೆ 100% ದುಡ್ಡು ಬರೋದು ಮಾತ್ರ ಗ್ಯಾರಂಟಿ ಗೈಸ್. 2 ಶೆಡ್ಡಿಗೆ ಈ ಥರ ಗ್ಯಾಪ್ ಇರಬೇಕು. ಯಾಕಂದರೆ ಕೋಳಿ ಲಿಫ್ಟಿಂಗ್ ಆಗಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರ್ತದೆ. ಯಾಕಂದರೆ ಗಾಡಿಗಳೆಲ್ಲ ಬರುತ್ತಲ್ಲ, ಅವಾಗ ತುಂಬಿಸ್ಕೋಬೇಕಂದ್ರೆ ಕಂಜೆಸ್ಟೆಡ್ ಆಗೋಗುತ್ತೆ. ಸೊ ಆದಷ್ಟು ಸ್ವಲ್ಪ ಪ್ಲೇಸ್ ಬಿಟ್ಟಿರಬೇಕು. ಮತ್ತು ಮೈನ್ ಥಿಂಗ್ ಏನಂದರೆ ಗೈಸ್, ಪಕ್ಕಾ ಶೆಡ್ ಹತ್ರಗೆ ರೋಡ್ ಫೆಸಿಲಿಟಿ ಇರಬೇಕು. ಇಲ್ಲಾಂದರೆ ಫೀಡು ಜಾಸ್ತಿ ಕಂಟೈನರಲ್ಲಿ ಬರೋದು, ಆ ಕಂಟೈನರ್ಗೆ ಜಾಗ ಆಗಬೇಕು. ಸೊ ಏನು ಸ್ಟಾರ್ ರೋಡ್ ಅಂತಲ್ಲ, ನಾರ್ಮಲ್ ರೋಡ್, ಒಂದು ಇಷ್ಟೊಂದು ಜಾಗ ಇದ್ದರೆ ಸಾಕು ಗೈಸ್. ನಮ್ಮದು ದಾರಿ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ನಮ್ಮದು ಎಲ್ಲ ನೀರು ಬಂದು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗೈತೆ. ಯಾಕಂದರೆ ಮತ್ತೆ ಇದೆಲ್ಲ ಹೇಳ್ಬಿಟ್ಟು ಇದೆಲ್ಲ ಅಂದರೆ ಮತ್ತೆ ಬೈಕ್ ಕುಂತೀರಾ. ಸೊ ಅದು ತೋರಿಸ್ಬಿಡ್ತೀನಿ ನೋಡಿ ಗೈಸ್, ನೋಡ್ಬೋದು ಈ ಥರ. ನೆಕ್ಸ್ಟ್ ಥಿಂಗ್ ಏನಂದರೆ CC ಕ್ಯಾಮ್ರಾ ಇರಬೇಕು. ಯಾಕೆ ಗೊತ್ತಾಗಲ್ಲ, ಜಾಸ್ತಿ ಈ ಲಿಫ್ಟಿಂಗ್ ಟೈಮಲ್ಲಿ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ CCTV ಎಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಥಿಂಗ್ ಏನಾಗೈತೆ ಅಂದರೆ, ಬೇರೆ ತೋಟದಲ್ಲೆಲ್ಲ ಹೋಗೋದು, ಅವರು ಐಟಮ್ಸ್ ಎಲ್ಲ ಎತ್ಕೊಳ್ಳೋದು, ಆ ಥರ ಆಗಿದ್ರೆ ಆವಾಗ CC ಕ್ಯಾಮ್ರಾ ಇಟ್ಕೊಳ್ಳುತ್ತೆ ಗೈಸ್. ನೋಡಿ, ಇಷ್ಟು ಮಾತ್ರ ರೋಡ್ ಇದ್ದರೆ ಸಾಕು. ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ಊರಲ್ಲಿ ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ನಾನೇ. ಇದೊಂದು ಹೇಳ್ಕೊಳಕ್ಕೆ ಚೆನ್ನಾಗೈತೆ, ಬಟ್ ಕಂಟೆಂಟ್ ಕ್ರಿಯೇಟರ್
ಇನ್ನೂ ಆಗಿಲ್ಲ, ಆಗಬೇಕು, ಇನ್ನೂ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮೀ. ಜಾಸ್ತಿ ಜನ ಏನಂತದೆ, ಉದಯ್ ನಿಮ್ಮದು ಜಾಸ್ತಿ ವೀಡಿಯೋಸ್ ಲೇಟಾಗಿ ಹೋಗ್ತಿದೆ, ಸ್ವಲ್ಪ ಫಾಸ್ಟ್ ಮಾಡು ಅಂತವ್ರೆ. ಗೈಸ್ ನಾನು ಲಿಟ್ರಲಿ ಏನಂದರೆ, ನಂಗೆ ಎಡಿಟ್ ಮಾಡೋದು ಒಂಚೂರು ಬರ್ತಾ ಇರಲಿಲ್ಲ. ನಾನು ಒನ್ ಮಂತ್ ಕಲ್ತಿದ್ದೀನಿ ಎಡಿಟ್ ಮಾಡೋದೇ. ನಿಜವಾಗ್ಲೂ ಝೀರೋ ನಾಲೆಡ್ಜ್ ಅದ್ರ ಬಗ್ಗೆ ಇದ್ದಿದ್ದು. ಇವಾಗ ಬೆಸ್ಟು ನಾಲೆಡ್ಜ್ ಪಡೆದಿದ್ದೀನಿ. ಒಳ್ಳೆ ಎಡಿಟಿಂಗ್ ಸ್ಕಿಲ್ಸ್ ಕಲ್ತಿದ್ದೀನಿ. ಎಲ್ಲ ನಮ್ಮ ಫ್ರೆಂಡ್ಸೇ ಕಲಿಸಿರೋದು. ಅರ್ಧ ನಮ್ಮ ಹೇಮಂತ್ ಬ್ರೋ ಇದ್ದಾರೆ, ಪುನೀತು, ಪ್ರಸನ್ನ, ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ಹೆಲ್ಪ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಅಸ್. ಓಕೆ ಫ್ರೆಂಡ್ಸ್, ಬಾಯ್.